ನಮಸ್ಕಾರ ರೈತರೇ. ನಮಸ್ಕಾರ ರೈತ ಬಾಂಧವರಿಗೆ, ನಮ್ಮ ಗ್ರಾಮದ ಡೊಂಗರು ರೈತ ಬಾಂಧವರಿಗೆ ತಿಳಿಸೋದೇನೆಂದರೆ, ನಾನು ನನ್ನ ಇಚ್ಛೆ ಪ್ರಕಾರ ಈ ಸಸಿ ನೆಡು ಕಾರ್ಯಕ್ರಮ ಪಪ್ಪಾಯಿ ಹೇಗಿರುತ್ತೆ ಏನಿರುತ್ತೆ ಅಂತ ನಮಗೇನು ಐಡಿಯಾ ಇರಲಿಲ್ಲ. ಆದರೂ ಕೂಡ ನಾವು ನಮ್ಮ ಐಡಿಯಾ ಪ್ರಕಾರ ಇದು ಮಾಡ್ಕೋತಾ ಬಂದೀವಿ. ಈಗ 9ನೇ ತಿಂಗಳು ಚಾಲೂ ಇದೆ. ಇದಕ್ಕೆ ಏನಿಲ್ಲ, ಭಾಳ ಈಸಿ ಕೆಲಸ. ಫಸ್ಟ್ ನಿಮ್ಮ ಪಪ್ಪಾಯಿ ಮಾಡ್ಬೇಕಂತ ಯಾವ ಥರ ತಲೆಯಲ್ಲಿ ಬಂತು? ಯಾವ ಥರ ತಲೆಯಲ್ಲಿ ಅಂದ್ರೆ ಬೇರೆ ಬೇರೆ, ಈಗ ನಮ್ಮ ಊರಲ್ಲಿ ನಮ್ಮ ಸೈಡ್ನಲ್ಲಿ ಎಲ್ಲ ಉದ್ದ, ಹೆಸರು, ತೊಗರಿ ಇದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ ಕ್ರಾಪು. ಇದಕ್ಕೆ ಒಳ್ಳೆ ಇನ್ಕಮ್ ಆಯ್ತಾ? ಇದು ಇದೆ, ನಾವು ಕೇಳಿದ್ದೆವು, ಕೆಲವೊಂದು ಯೂಟ್ಯೂಬ್ನಲ್ಲಿ ನೋಡಿದ್ದೆವು, ಕೆಲವೊಂದು ಆಫೀಸಲ್ಲಿ ಹೋಗಿದ್ದೆವು, ಕೆಲವೊಂದು ಸರ್ಗಳ ಮಾಹಿತಿ ಕೂಡ ತಗೊಂಡಿದ್ದೆವು. ಮತ್ತೆ ಯಾವ ನಂಬರ್ ತರಬೇಕಿದು ಸಸಿ? ಇದು ನೋಡಿ ಸರ್, ಇದು 15 ನಂಬರ್ ವ್ಯಾರೈಟಿ, ಮಹಾರಾಷ್ಟ್ರ ತಳಿ ಅಂತ. ಪೈಲ ಇದಕ್ಕೆ ಮುಂಚೆ 786 ರೆಡ್ ಲೇಡಿ ಇತ್ತು. ಅದು ಸ್ವಲ್ಪ ಇಳುವರಿ ಜಾಸ್ತಿ ಬರಲಿಲ್ಲ, ಮಾರ್ಕೆಟ್ ನಲ್ಲಿ ಜರ ಡೌನ್ ಆಗಿತ್ತು ಅದು. ಅದಕ್ಕೆ ಇವಾಗ ಹೊಸ ತಳಿ ಇದೆ, ಇದು 15 ನಂಬರ್ 15 ನಂಬರ್ ವ್ಯಾರೈಟಿ ಮಹಾರಾಷ್ಟ್ರ. ಅದಕ್ಕೆ ಇದು ಒಂದ್ಸಲ ನೋಡೋಣ ಅಂತೇಳಿ ಒಂದು 3 ಎಕರೆ ಮಾಡ್ಕೊಂಡಿದೆ ಸರ್. ಅಗಿ ಅವರೇ ಕೊಡ್ತಾರೆ, ನೀವು ಆರ್ಡರ್ ಮಾಡಿಲ್ಲ ಸರ್? ನಾವು ಅಗಿ ಬೀಜ ತಂದು ನಾವು ಕೊಟ್ಟೆ ಅಂದ್ರೆ ಅವ್ರು ಸಸಿ ಮಾಡ್ಕೊಡ್ತಾರೆ, ಅವರೇ ಮಾಡ್ತಾರೆ, ನರ್ಸರಿಯಲ್ಲಿ ಮಾಡ್ಕೊಡ್ತಾರೆ ಸರ್. ಎಷ್ಟು ರೂಪಾಯಿ ಒಂದು ಬೀಳ್ಬೋದು? ಇದು ನಮ್ಗೆ 14 ರೂಪಾಯಿ ಒಂದು ಬಿದ್ದು ನೋಡಿ ಸರ್. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿಸಿ ನಮ್ಗೆ 14 ರೂಪಾಯಿ ಒಂದು ಅಗಿ. ಒಂದು 3 ಎಕರೆದಲ್ಲಿ ಒಂದು 3,000 ಅಗಿ ಕೂಡಿಸಿದೆ ಸರ್. ಊರಲ್ಲಿ ಈಗ ಎಷ್ಟು ಜನ ಮಾಡಿದ್ದಾರೆ? ಇವಾಗ ಯಾರು ಮಾಡಿಲ್ಲ ಸರ್, ಧೈರ್ಯ ಮಾಡಿದ ಈಗ ನಾವೇ ಫಸ್ಟ್ ನೋಡೋಣ ಅಂತೇಳಿ ಮಾಡಿದ. ಮತ್ತೆ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಮಾಡಬೇಕು, ಇದೇನ್ ನಮ್ಗೆ ಜಾಸ್ತಿ ಏನ್ ಇದು ಇಲ್ಲ, ನಮಗೇನ್ ತಕ್ಲೀಫ್ ಇಲ್ಲ, ಏನಿಲ್ಲ, ಈಸಿಯಾಗಿ ಮಾಡ್ಕೋಬಹುದು, ಹಂಗೇನಿಲ್ಲ. ಎಷ್ಟು ಗಿಡ ಕೂಡ್ಬೋದು ಒಂದ್ ಎಕರೆಯಲ್ಲಿ? ನೋಡ್ ಸರ್, ಈಗ 1 ಎಕರೆದಲ್ಲಿ 900 ಗಿಡ ಕೂಡುತ್ತೆ. ನಾನು ಫಸ್ಟ್ ಟೈಮ್ ಅಂತೇಳಿ ಒಂದು 100 ಹೆಚ್ಚು ಇರ್ಲಿ ಅಂತೇಳಿ ನಾವು 1,000 ಕೂಡಿಸಿದೆ 1 ಎಕರೆಗೆ. ಈಗ ಟೋಟಲಿ 3 ಎಕರೆ ಮಾಡ್ಕೊಂಡಿದೆ. ಬಟ್ ಇದಕ್ಕೆ ಏನದ, ಇದಕ್ಕೆ ಮೇಂಟೈನು ನಾವು ಟೈಮ್ ಟು ಟೈಮ್ ಕೊಡ್ಬೇಕು, ನೀರ್ ಜಾಸ್ತಿ ಬೇಕು. ನಾನ್ ಕೊಟ್ಟಿದ್ದು ರಾಸಾಯನಿಕ ಗೊಬ್ಬರ ಒಂದು 2 ಸಲ ಕೊಟ್ಟಿದ್ದೆ. ಇದಕ್ಕೆ ಯಾವ ತರ ಭೂಮಿ ಬೇಕು? ಇದಕ್ ನೋಡು ಸರ್, ಮಡ್ಡಿ ಭೂಮಿ ಬೇಕು, ನೀರ್ ನಿಂದ್ರಾರ್ದು, ಮಳೆ ಎಷ್ಟಾದ್ರೂ ಬರ್ಲಿ, ನೀರ್ ಹೊರಗಡೆ ಹೋಗ್ಬೇಕು. ಅಂದ್ರೆ ಇದು ನಾವು ಬೆಳಿತೀವಿ. ಯಾವ ಟೈಮಲ್ಲಿ ಇದು ನಟಿ? ಎನಿ ಟೈಮ್, 12 ತಿಂಗಳಲ್ಲಿ ಯಾವಾಗ್ನೂ ಮಾಡ್ಕೋಬಹುದು. ರೇಟ್ ಯಾವ ಟೈಮಲ್ಲಿ ಇರ್ಬೋದು ನಿಮ್ಮ ಅಂದಾಜ್? ರೇಟ್ ಈಗ ಅನ್ ಸೀಸನ್, ಈಗ ಮಳೆಗಾಲ ಬರುತ್ತೆ ಅಲ್ಲ, ಅದ್ರಲ್ಲಿ ಸ್ವಲ್ಪ ನಮ್ಗೆ ರೇಟ್ ಸಿಗುತ್ತೆ. ಬೇಸಿಗೆ ಕಾಲದಲ್ಲಿ ಏನದ ಅಂತಂದ್ರ ಮಾಲ್ ಜಾಸ್ತಿ ಬರುತ್ತೆ ಅಲ್ಲ, ಮಾರ್ಕೆಟ್ ಸ್ವಲ್ಪ ಡೌನ್ ಇರುತ್ತೆ. ಅದಕ್ಕೋಸ್ಕರ ಈಗ ಚಳಿಗಾಲು ಇದು ಸ್ವಲ್ಪ ಹೀಟ್ ಮಾಲ, ಗರಂ, ಅದಕ್ಕೇನದ ಮಾರ್ಕೆಟ್ ನಲ್ಲಿ ಸ್ವಲ್ಪ ಇದಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಮಳೆಗಾಲಿನಲ್ಲಿ. ಒಂದ್ ಗಿಡಕ್ಕೆ ಎಷ್ಟು ತೆಗಿಬಹುದು ಅಂದಾಜ್ ಸರ್? ಈಗ ನಮ್ಗೆಲ್ಲ ನಮ್ ಸರ್ ಹೇಳ್ತಾರ, ನಮ್ಮ ಎಲ್ಲ ಸರ್ಗಳು, ಒಂದ್ ಗಿಡಕ್ಕೆ ಇದ್ರ ಇಳುವರಿ ಮುಗಿಯೋತನ ಒಂದ್ 2 ಕ್ವಿಂಟಲ್ ತೆಗಿಬಹುದು. 2 ಕ್ವಿಂಟಲ್ ನಾವು ಇಟ್ಕೊಂಡಿದ್ದು ಇದ್ರ ಇಳುವರಿ ತನ ಫಸ್ಟ್ ಟೈಮ್ ಮಾಡಿದೇವಲ್ಲ, ನಮ್ಗೆ 1 ಕ್ವಿಂಟಲ್ ಬಂದ್ರು ಮಿನಿಮಮ್ ರೇಟ್ 5 ರೂಪಾಯಿ ಹಿಡಿದ್ರು 1 ಗಿಡಕ್ಕೆ 1 ಕ್ವಿಂಟಲ್ ಅಂದ್ರೆ 500 ರೂಪಾಯಿ ಐತಿ. ಈಗ ನಾನು 3,000 ಗಿಡ ಅಂದ್ರೆ 500 ಇಂಟು 3,000 ಅಂತಂದ್ರೆ 15 ಲಕ್ಷ ರೂಪಾಯಿ ನಾವು ಆರಾಮಾಗಿ ನಾವು ಮಾಡ್ಕೋಬಹುದು. 15 ಲಕ್ಷ. ಅದರಲ್ಲಿ ಒಂದ್ 5-6 ಲಕ್ಷ ರೂಪಾಯಿ ನಮ್ಗೆ ಖರ್ಚು ಸರಾಸರಿ ಇಲ್ಲ ಅಂದ್ರೂ ಬಿ 1 ಎಕರೆಗೆ ನಾವು 2 ಲಕ್ಷ 2.5 ಲಕ್ಷ ರೂಪಾಯಿ ಆರಾಮ್ ತೆಗಿಬಹುದು. ಎಷ್ಟು ವರ್ಷಕ್ಕೆ ಬೆಳಿಬಹುದು ಇದು? ಎಷ್ಟು ತಿಂಗಳು? ಇವಾಗ ನಮ್ದು 9 ತಿಂಗಳು ರನ್ನಿಂಗ್ ಇದೆ. 9 ತಿಂಗಳು. ಇವಾಗ ಇದು 2ನೇ ಕಟಿಂಗ್. ಮುಂಚೆ ಸ್ವಲ್ಪ ಒಂದು ಕಟಿಂಗ್ ಎಷ್ಟು ಬರ್ಬೋದು ಅಂದಾಜು? ನನ್ನ ಅನ್ಸಮಟ್ಟಿಗೆ 4 ಟನ್ 5 ಟನ್ ಬರ್ಬೋದು. ಫಸ್ಟ್ ಜರ ಕಮ್ಮಿ ಬರ್ತದೆ. 3 ಟನ್ ಕೊಟ್ಟಿದೆ. 3 ಟನ್. ತಿರ್ಗಾ ಈಗ ಫಸ್ಟ್ ಇವಾಗ ಏನದ ಸೆಕೆಂಡ್ ಕಟಿಂಗ್, ಇದು ಒಂದು 4-4.5 ಬರ್ಬೋದು. ಮಾರ್ಕೆಟ್ ನೀವು ಹೋಗ್ಬೇಕಾ ಅವರೇ ಬಂದು ಖರೀದಿ ಮಾಡ್ತಾರೆ? ಇಲ್ಲ ಸರ್, ಎಲ್ಲ ಅವರು ಬರ್ತಾರ, ಅವ್ರ ಜನ ಬರ್ತಾರ, ಅವ್ರು ಖರೀದಿ ಮಾಡ್ಕೊಳ್ತಾರ. ನಮ್ಗ ಹೊಲ ಮಟ್ಟ ಅವರೇ ಬರ್ತಾರ, ಬಂದು ಎಲ್ಲ ಕಟಿಂಗ್ ಮಾಡ್ಕೊಳ್ಳೋದು, ಪೇಪರ್ ಸುತ್ತೋದು, ಲೋಡ್ ಮಾಡ್ಕೊಳ್ಳೋದು. ಪ್ರೆಸೆಂಟ್ ನಮ್ ಜಾಗದಲ್ಲಿ ನಮ್ ಗದ್ದೆಯಲ್ಲಿ ಬಂದು ಏನು ನಮಗ್ ರೇಟ್ ಮುಗಿಸ್ತಾರಲ್ಲ, ಆ ರೇಟ್ ನಮಗ್ ಕೊಟ್ಟು ಬಿಡ್ತಾರೆ, ಜಗದ ಮೇಲೆ ಕೊಟ್ಟು ಬಿಡ್ತಾರೆ. ಇದು ಕಟಿಂಗ್ ಇದೆ, ಕಟಿಂಗ್ ಬೇರೆ ಬೇರೆ ಇದೆ. ಹೈದರಾಬಾದ್ ಕಟಿಂಗ್ ಅದು ಬೇರೆ ಇರುತ್ತೆ ಸರ್, ಅದು ಪೂರಾ ಇದು ಇದಕ್ಕಿಂತ ಜಾಸ್ತಿ ಆದ್ರೆ ಇದು ಹೈದರಾಬಾದ್. ಇದೇನಿದೆ ಅಲ್ಲ, ಇದು ಪಟ್ಟಿ ಬರುತ್ತೆ, ಇದು ಹೈದರಾಬಾದ್ ಕಟ್ಟಿಂಗ್. ಯಾಕಂದ್ರೆ ಸಾಯಂಕಾಲ ಗಾಡಿ ಬಿಡ್ತಂದ್ರೆ ಬೆಳಗ್ಗೆ ಹೋಗಿ ಮಾರ್ಕೆಟ್ ಹೋಗ್ತೇವೆ ಸರ್. ಇದು ಏನಿದೆಯಲ್ಲ, ಇದು ದಿಲ್ಲಿ ಕಟಿಂಗ್. ಟ್ರಾವೆಲಿಂಗ್ 8 ದಿವಸ ಹತ್ತು ದಿಲ್ಲಿಗೆ ಹೋಗ್ಲಿಕ್ಕೆ, ಅದಕ್ಕೋಸ್ಕರ ಅವ್ರು ಕಚ್ಚಾ ತಗೊಳ್ಳೋದು. ಒಂದು ಕಾಯಿ ಎಷ್ಟು ಬರ್ಬೋದು ಕೆಜಿ? ನನ್ನ ಮಟ್ಟಿಗೆ ಒಂದು 2-2.5 ಬರ್ಬೋದು ಸರ್. 2-2.5 ಬರ್ಬೋದು. ಇದಕ್ಕೆ ಪೇಪರ್ ಸುತ್ಕೊಂಡು ಹೋಗ್ತಾರೆ? ಪೇಪರ್ ಸುತ್ತಾರೆ ಸರ್, ಪೇಪರ್ ಪ್ಯಾಕಿಂಗ್ ಅವರೆಲ್ಲ ಮಾಡ್ಕೊತಾರೆ, ಎಲ್ಲ ಅವರೇ ಕೆಲಸ ಅವ್ರು ಮಾಡ್ಕೊತಾರೆ. ನೀವು ಏನು ಮಾಡೋದಿಲ್ಲ, ನಾವು ಬೆಳೆಸೋದು ಅವ್ರಿಗೆ ಕೊಟ್ಟು ಬಿಡೋದು ಅಷ್ಟೇ.
ಇದಕ್ಕೆ ಏನೇನು ಕೊಡ್ಬೋದು ಬೆಳೆಸೋ ಫಸ್ಟ್ ಸ್ಟಾರ್ಟಿಂಗ್? ಸರ್ ಇದಕ್ಕ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರ ಹಾಕೊಂಡ ಮೇಲೆ ನಾವು ರೋಟ್ರು, ನೇಗಿಲು, ಟ್ರ್ಯಾಕ್ಟ್ರು, ಕಲ್ಟಿವೇಟ್ರು ಏನ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋದು. ಮಾಡ್ಕೊಂಡು ಇದು ಸೈಜ್ ಎಷ್ಟು ಸರ್? ಇದು ಗಿಡದಿಂದ ಗಿಡಕ್ಕೆ ಆಕ್ಚುಲಿ ಇದು 8 ಫೀಟ್ ಕೊಡಬೇಕು. 8 ಅಡಿ. ಉದ್ದ ಗಿಡದಿಂದ ಗಿಡಕ್ಕೆ 8 ಕೊಡಬೇಕು. ಸೇಮ್ ಉದ್ದ ಆಗಲ್ಲ. ನಾವು ಏನ್ ಮಾಡಿದೆವು, ಇದು 6 ಅಡಿಯಿಂದ 6 ಅಡಿ ಕೊಟ್ಟಿದ್ವಿ. ಒಳಗಡೆ ಏನಾದ್ರು ಬೆಳೆಸಿದ್ರೆ ನಡೀತಾ? ಅಂತರ್ ಬೆಳೆ ಇದೆ ಸರ್. ಅಂತರ್ ಬೆಳೆ ಹಾಕಿದೇವಲ್ಲ, ಅಂತರ್ ಬೆಳೆ ಇದು ಹೂವ ಇದೆ. ಇಲ್ಲಿ ನೋಡಿ, ಇದು ಚೆಂಡು ಹೂವ ಇದೆ. ಇದು ಅಂತರ್ ಬೆಳೆ ಮಾಡ್ಕೊಳ್ತು. ಇಲ್ಲಿ ಇದೆ ನೋಡಿ, ಇಲ್ಲಿ ಸಖತ್ ಬರ್ತದೆ ಸರ್. ಕಾಯ್ದೇನು ನೋ ಪ್ರಾಬ್ಲಮ್. ನಾವು ಮೇಂಟೈನ್ ಯಾವ ರೀತಿ ಮಾಡ್ತೇವಲ್ಲ ಆ ರೀತಿ. ಅಂದ್ರೆ ಪಪ್ಪಾಯಿ ಬೆಳೆಸಿದ್ರೆ ಸಕ್ಸಸ್ ಕಾಣಬಹುದು. ನಮಗೆ ಸಕ್ಸಸ್ ಅದ ಸರ್. ಸಕ್ಸಸ್ ನೋ ಪ್ರಾಬ್ಲಮ್. ಅದೇನಿಲ್ಲ. ನಮ್ಗೆ ಫುಲ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡೇವ ಅಂತಂದ್ರೆ ನಾವು 1 ಎಕರೆಗೆ 4 ಲಕ್ಷ ರೂಪಾಯಿ ನಾವು ಆರಾಮಾಗಿ ಮಾಡ್ಬೋದು. 1 ಎಕರೆಗೆ 4 ಲಕ್ಷ ಮಾಡ್ಬೋದು ಸರ್. ಖರ್ಚು ಎಷ್ಟು ಬರ್ಬೋದು ಅಂದಾಜು? ಖರ್ಚು ನೋಡಿ ಸರ್, ಇದಕ್ಕೆ 2 ತಿಂಗಳಿಗೆ ಒಂದ್ಸಲ ನಾವು ಗೊಬ್ಬರ ಕೊಡ್ಬೇಕು. 2 ತಿಂಗಳಿಗೆ ಜಾಸ್ತಿ ಇದಕ್ಕೇನದ, ನಾವು ರಾಸಾಯನಿಕ್ಕಿಂತಾನು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಸರ್. ನೀರು ಜಾಸ್ತಿ ಬೇಕಲ್ಲ? ನೀರು ತುಂಬಾ ಬೇಕು ಸರ್. ಬಾವಿ ಇದ್ರೆ ಬೋರಲ್ಲಿ? ಬಾವಿ ನನ್ನ ಹತ್ರ ಈಗ 2 ಬೋರ್ ಇದೆ. 2 ಬೋರಿಂದ ನಾನು ಇದಕ್ಕೆ ನೀರ್ ಹಾಕತ್ ಸರ್. ಹಿಂಗಾಗಿ ಫುಲ್ ಈ ವರ್ಷ ಬೇಸಿಗೆ ಇತ್ತಲ್ಲ, ಫುಲ್ ಸೆಕೆ ಅಂದ್ರೂ ಇದಕ್ಕ ನಾನು ಮೇಂಟೈನ್ ಮಾಡಿದೆ ಸರ್. ಅಂದ್ರೆ ಒಳ್ಳೆ ಇನ್ಕಮ್ ಬರುತ್ತೆ ಅನ್ನೋದು ನಿಮ್ ಲೆಕ್ಕ? ಇನ್ಕಮ್ ಬರುತ್ತೆ ಸರ್. ರೇಟ್ನು ಚೆನ್ನಾಗಿದೆ. ಈಗ 12-13 ರೇಟ್ ನಡೆದಿದೆ. ಮಿನಿಮಮ್ ಅಂದ್ರೆ ಎಷ್ಟು? ಮಿನಿಮಮ್ 5 ರೂಪಾಯಿ ಹಿಡ್ಕೊಂಡು ಇದು ನಾನು ಪ್ಲಾಟ್ ಮಾಡಿದ್ದೆ ಸರ್. 5 ರೂಪಾಯಿ ಹಿಡ್ಕೊಂಡು 5 ರೂಪಾಯಿ ಹೋದ್ರು ನಂಗೆ ಲಾಸ್ ಇಲ್ಲ. ಏನ್ ಲಾಸ್ ಇಲ್ಲ. 1 ಗಿಡಕ್ಕೆ 1 ಕ್ವಿಂಟಲ್ ತೆಗಿತೀನಿ ಸರ್. ಏನು ಮಾಡ್ಲಿಲ್ಲ ಅಂದ್ರೆ 1 ಕ್ವಿಂಟಲ್ ತೆಗಿತೀನಿ ಸರ್. ಅಂದ್ರೆ ಬೇರೆ ಬೆಳೆಯೋಕ್ಕಿಂತ ಇದು ಬೆಳೆದ್ರೆ ಸ್ವಲ್ಪ ಒಳ್ಳೇದು ಸರ್. ಇದು ಬೇರೆ ಬೆಳೆ 3 ತಿಂಗಳು 4 ತಿಂಗಳು ಅದೆಲ್ಲ ಇಟ್ಕೊಂಡು ಅದಕ್ಕೆಲ್ಲ ಫುಲ್ ಮೇಂಟೈನ್ ಮಾಡ್ಕೊಂಡು 2 ಚೀಲ ಆಯ್ತು 1 ಚೀಲ ಆಯ್ತು, ಅದು ಏನು ಉಪಯೋಗ ಇಲ್ಲ ಸರ್. ಉಪಯೋಗ ಇಲ್ಲ. ನಮಗ್ ಇದು ಚೆನ್ನಾಗಿ ಅನಿಸ್ತು ಸರ್. ನಾವು ಮಾಡಿದೆವು. ಇದಕ್ಕೆ ಮುಂಚೆ 1-2 ವರ್ಷ ನಾನು ಹೂವು ಮಾಡಿದೆ ಜಾಸ್ತಿ. ಹೂವು ಅದ್ರಲ್ಲಿ ಒಳ್ಳೆ ಇನ್ಕಮ್ ಇದೆ. ಒಳ್ಳೆ ಇನ್ಕಮ್ ಇದೆ ಸರ್. ಇದು ಹೂವು ಇದೆ. ಇವಾಗ ಇದು ಓಪನ್ ಪ್ಲಾಟ್ ನಲ್ಲಿ ಮಾಡ್ಕೊಂಡಿದ್ದೆ ಸರ್. ಇದು ಓಪನ್ ಪ್ಲಾಟ್. ಇದು ಜಸ್ಟ್ ಇದು 15 ದಿವಸ. ಇದು ನಾವು ಸಸಿ ನಾಟಿ ಮಾಡಿದ್ದು 15 ದಿವಸ ಸರ್. ಅಲ್ಲಿ ಇದೆ ನೋಡಿ, ಅದು 20 ದಿವಸ. ಡ್ರಿಪ್ ಕಂಪಲ್ಸರಿ ಹಾಕ್ಲಿ? ಡ್ರಿಪ್ ಬೇಕೇ ಸರ್. ಬೇಕೇ ಬೇಕು. ಹೌದು. ಮತ್ತೆ ಒಳಗಡೆ ಹುಲ್ಲಾಗುತ್ತಲ್ಲ, ಅದಕ್ಕೆ ಎಣ್ಣೆ ಹೊಡಿಬೇಕಾ? ಇಲ್ಲ, ಎಣ್ಣೆ ಅದು ಏನಿಲ್ಲ ಸರ್. ನಾವು ಕಳೆ ಮಾಡ್ಕೋಬೇಕು ಸರ್. ಕಳೆ ಮಾಡ್ಕೋ. ಹೌದು.